ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ರಾಯಲ್ ಸರ್ಕಲ್ ಅದೇ ನಾನು ಏನಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಜನ ಎಲ್ಲ ಯಾವಾಗ ಓಪನಿಂಗ್ ಅಂದರೆ ನಾನು ಏನು ಕೆಲಸ ಮಾಡೋದು ಪರ್ಮನೆಂಟ್ ಕೆಲಸ. ಈಗ ಅಂಡರ್ ಪಾಸ್ ಮಾಡೋ ಟೈಮಲ್ಲಿ ಎಲ್ಲರೂ ಅರ್ಜೆಂಟಾಗಿ ನೀವು ಓಪನ್ ಮಾಡಬೇಕಂತ ನಾನು ಟೈಮ್ ತೊಗೊಂಡೆ. ಯಾಕೆ ಟೈಮ್ ತೊಗೊಂಡೆ ಅಂತಂದರೆ ಅಲ್ಲಿ ಅಂಡರ್ ಪಾಸಲ್ಲಿ ಇಷ್ಟು ಮುಂಚೆ ಮಳೆ ಬಂದರೆ ಒಂದು ಬಸ್ಸು ಹೋಗೋಕ್ಕೂ ಒಂದು ಬೈಕ್ ಹೋಗೋಕ್ಕೂ ಆಗ್ತಿರಲಿಲ್ಲ. ಅಷ್ಟು ನೀರು ನಿಂತು ಒಂದು ಮನುಷ್ಯ ಹತ್ರ ನೀರು ನಿಂತ್ಕೊಂಡು. ಇವತ್ತು ಎಷ್ಟೇ ಮಳೆ ಬಂದರೂ ಒಂದು ಹನಿ ನೀರು ಕೂಡ ನಿಂತಿರ್ತಾರೆ. ಆ ಥರ ಟೆಕ್ನಿಕಲ್ ಕೆಲಸಗಳಿದ್ದಾಗ ನಾವು ಟೈಮ್ ತೊಗೊಂಡು ಮಾಡಬೇಕು. ರಾಯಲ್ ಸರ್ಕಲ್ ಕೂಡ ಅದು ಬಳ್ಳಾರಿಗೆ ಒಂದು ಸೆಂಟ್ರ್ ಹಾರ್ಟ್ ಆಫ್ ದ ಸಿಟಿ ಇದ್ದಾಗ ಅದನ್ನು ನಾನು ಅರ್ಜೆಂಟಾಗಿ ಮಾಡಿ ನಾಳೆ ಬೆಳಗ್ಗೆ ನಮ್ಮ ಜನಕ್ಕೆ ಈಗೇನೋ ಒಂದೆರಡು ತಿಂಗಳಲ್ಲಿ ತೊಂದರೆ ಆಗ್ಬೋದು. ನಾಳೆ ಬೆಳಗ್ಗೆ ಜನಕ್ಕೆ ನಾನು ಕೆಲಸ ಮಾಡಿದ್ಮೇಲೆ ತೊಂದರೆ ಆಗಬಾರ್ದು ಅಂತೇಳಿ ಬೇರೆ ಬೇರೆ ಕಲ್ವರ್ಟ್ಸ್ ಆಗಿರ್ಬೋದು, ಆ ರೋಡ್ ಡೈಮೆನ್ಷನ್ಸ್ ಆಗಿರ್ಬೋದು ಎಲ್ಲ ನೋಡ್ಕೊಂಡು ಮಾಡ್ತೀವಿ. ಅತಿ ಶೀಘ್ರದಲ್ಲಿ 1-1.5 ತಿಂಗಳಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ನಮ್ಮೆಲ್ಲ ಶಾಸಕರ ಕೈಯಿಂದ ನಾವು ಅದನ್ನು ಪ್ರಯತ್ನ ಮಾಡ್ತೀವಿ. ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.